ನಮಸ್ತೆ ಕರ್ನಾಟಕ, ನನ್ನ ಹೆಸರು ಪ್ರಶಾಂತ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾವು ನಮ್ಮ ಕ್ಯಾಲಿಸ್ಥೆನಿಕ್ಸ್ ಸೀರೀಸಲ್ಲಿ ಇವತ್ತರೆಗೂ ಸುಮಾರು ವರ್ಕೌಟ್ಗಳನ್ನ ಆಲ್ರೆಡಿ ವಿಡಿಯೋ ಮಾಡಿದ್ದೀವಿ. ಇನ್ ಕೇಸ್ ನೀವು ಆ ವಿಡಿಯೋಸನ್ನು ನೋಡಿಲ್ಲ ಅಂದರೆ ನೋಡಿ. ಇವತ್ತಿನ ವಿಡಿಯೋಲಿ ನಾವು ನಮ್ಮ ಕ್ಯಾಲಿಸ್ಥೆನಿಕ್ಸ್ ಇನ್ನೊಂದು ಸ್ಕಿಲ್ಲನ್ನು ತೊಗೊಂಡ್ಬಂದಿದ್ದೀವಿ, ದಟ್ ಈಸ್ ಎಲ್ ಸಿಟ್. ಈಗ ಎಲ್ ಸಿಟ್ ಯಾಕೆ ಮಾಡೋಕ್ಕೆ ಬರಲ್ವೋ, ಯಾಕೆ ಮಾಡೋಕ್ಕೆ ಬರ್ತಿಲ್ಲ, ಎಲ್ ಸಿಟ್ ಮಾಡಲಿಕ್ಕೆ ಯಾವೆಲ್ಲ ಪ್ರೋಗ್ರೆಷನ್ಸ್ಗಳಿವೆ, ಎಲ್ ಸಿಟ್ ಮಾಡೋದ್ರಿಂದ ಆಗೋ ಬೆನಿಫಿಟ್ಸ್ಗಳೇನು, ಇದನ್ನೆಲ್ಲವನ್ನು ತಿಳಿಯೋಣ. ಪ್ಲೀಸ್ ಕಮ್ ಬ್ಯಾಕ್. ಫ್ರೆಂಡ್ಸ್, ಎಲ್ ಸಿಟ್ ಮಾಡುವ ಬೆನಿಫಿಟ್ಸ್ಗಳನ್ನ ಮಾತಾಡುವಾಗ, ಎಲ್ ಸಿಟ್ಟಿಂದ ನಿಮ್ಮ ಕೋರ್ ತುಂಬಾ ಸ್ಟ್ರಾಂಗ್ ಆಗುತ್ತೆ, ನಿಮ್ಮ ಶೋಲ್ಡರ್ ತುಂಬಾ ಸ್ಟ್ರಾಂಗ್ ಆಗುತ್ತೆ. ಹಾಗೆ ನಿಮ್ಮ ಬಾಡಿಯನ್ನು ವಿತ್ ದ ಹೆಲ್ಪ್ ಆಫ್ ಕೋರ್ ಆ್ಯಂಡ್ ವಿತ್ ದ ಶೋಲ್ಡರ್ ನೀವು ಯಾವ ಥರ ಬ್ಯಾಲೆನ್ಸ್ ಮಾಡ್ಬೋದು ಅನ್ನೋದನ್ನು ಕಲಿತೀರಾ. ಹಾಗೆ ನಾನು ಸುಮಾರು ಜನಕ್ಕೆ ನೋಡಿದ್ದೀನಿ, ಅವ್ರಿಗೆ ಲೋವರ್ ಬ್ಯಾಕ್ ಪೇನ್ ಬರುತ್ತೆ. ಓನ್ಲಿ ರೀಸನ್ ಈಸ್ ಬಿಕಾಸ್ ಆಫ್ ವೀಕ್ ಕೋರ್ ಅವ್ರದ್ದು ವೀಕ್ ಇರುತ್ತೆ. ಅವ್ರು ಏನೇ ಒಂದು ವರ್ಕೌಟ್ ಮಾಡಬೇಕಿದ್ರು ಅವರ ಬ್ಯಾಕ್ ತುಂಬಾ ಎಂಗೇಜ್ ಮಾಡ್ತಾರೆ, ವಿಚ್ ಇಸ್ ರಿಯಲಿ ನಾಟ್ ಗುಡ್, ಬಿಕಾಸ್ ಆಫ್ ವಿಚ್ ಅವರ ಬ್ಯಾಕ್ ಇಂಜರೀಸ್ ಕೂಡ ಜಾಸ್ತಿ ಆಗುತ್ತೆ. ಸೊ ಡೂಯಿಂಗ್ ಈ ವರ್ಕೌಟ್ಗಳನ್ನ ಅಂದರೆ ನಿಮ್ಮ ಕೋರನ್ನು ಸ್ಟ್ರಾಂಗ್ ಮಾಡೋ ವರ್ಕೌಟ್ಗಳನ್ನ ಮಾಡೋದ್ರಿಂದ ನಿಮ್ಮ ಬ್ಯಾಕ್ ಇಶ್ಯೂಸ್ ಕೂಡ ಕಮ್ಮಿ ಆಗುತ್ತೆ. ದ ಬ್ಯೂಟಿ ಆಫ್ ಕ್ಯಾಲಿಸ್ಥೆನಿಕ್ಸ್ ಮೂವ್ಸ್ ಏನು ಗೊತ್ತಾ, ಸೊ ನೀವು ಯಾವತ್ತೂ ಒಂದು ಕ್ಯಾಲಿಸ್ಥೆನಿಕ್ ಮೂವ್ ಕಲ್ತರು ಅದರ ನೆಕ್ಸ್ಟ್ ಮೂವ್ಗೆ ಇದು ನಿಮ್ಮ ಫೌಂಡೇಶನ್ ಮೂವ್ ಆಗುತ್ತೆ. ಅಂದರೆ ನೀವು ಇಫ್ ಇನ್ ಕೇಸ್ ನೀವೀಗ ಎಲ್ ಸಿಟ್ ಕಲ್ತ್ರೆ, ಎಲ್ ಸಿಟ್ಟಿಂದ ನಾವು ಮಾಡೋ ಪ್ರೋಗ್ರೆಷನ್ ನೆಕ್ಸ್ಟ್ ಮೂವ್ಗೆ ನಿಮಗೆ ತುಂಬಾ ಸುಲಭ ಆಗುತ್ತೆ. ಫಾರ್ ಎಕ್ಸಾಂಪಲ್, ನೀವು ಹೆಡ್ ಸ್ಟ್ಯಾಂಡ್ ಮಾಡಿದ್ರೆ ನಿಮ್ಗೆ ಹಾಲೋ ಬ್ಯಾಕ್ ಮಾಡೋದು ತುಂಬಾ ಸುಲಭ ಆಗುತ್ತೆ. ಹ್ಯಾಂಡ್ ಸ್ಟ್ಯಾಂಡ್ ಮಾಡಿದರೆ ಪೈಕ್ ಮಾಡೋದು ತುಂಬಾ ಸುಲಭ ಆಗುತ್ತೆ. ಸೊ ಬ್ಯೂಟಿ ಆಫ್ ಕ್ಯಾಲಿಸ್ಥೆನಿಕ್ಸ್ ಇಸ್ ದಟ್ ನೀವು ಯಾವುದೇ ಒಂದು ಮೂವ್ ಮಾಡಿ ನಿಮ್ಮ ನೆಕ್ಸ್ಟ್ ವರ್ಕೌಟ್ಗೆ ಅಲ್ಲ ನಿಮ್ಮ ನೆಕ್ಸ್ಟ್ ಸ್ಕಿಲ್ ಪ್ರಾಕ್ಟೀಸ್ ಮಾಡಬೇಕಿದ್ರೆ ಈ ಸ್ಕಿಲ್ ಅದರ ಫೌಂಡೇಶನ್ ಆಗುತ್ತೆ. ಈಗ ನಿಮ್ಮ ಎಲ್ ಸಿಟ್ಟಲ್ಲಿ ಇನ್ವಾಲ್ವ್ ಆಗೋ ಮಸಲ್ಗಳು ಯಾವುದು ಅಂತ ನೋಡುವ. ಎಲ್ ಸಿಟ್ಟಲ್ಲಿ ಇನ್ವಾಲ್ವ್ ಆಗೋ ಮಸಲ್ಸ್ ಒಂದು ನಿಮ್ಮ ಕೋರ್, ಒಂದು ನಿಮ್ಮ ಶೋಲ್ಡರ್, ಒಂದು ನಿಮ್ಮ ಹ್ಯಾಮ್ಸ್ಟ್ರಿಂಗ್ಸ್, ಹಾಗೆ ನಿಮ್ಮ ಹಿಪ್ ಫ್ಲೆಕ್ಸಸ್. ಸೊ ಈ ಎಲ್ಲ ಮಸಲ್ಸ್ಗಳು ಇನ್ಕ್ಲೂಡ್ ಆಗುತ್ತೆ ನೀವು ಒಂದು ಎಲ್ ಸಿಟ್ ಪ್ರಾಕ್ಟೀಸ್ ಮಾಡಬೇಕಿದ್ರೆ. ಸೊ ಎಸ್, ಲೆಟ್ಸ್ ಸಿ ನಾವು ಎಲ್ ಸಿಟ್ಟನ್ನು ಹೇಗೆ ಮಾಡೋದು ಅಂತ. ಎಲ್ ಸಿಟ್ ಮಾಡೋ ಮುಂಚೆ ನಾನು ಕೆಲವೊಂದು ಬೇಸಿಕ್ ವರ್ಕೌಟ್ಸ್ ವಾರ್ಮಪ್ಪನ್ನು ತೋರಿಸ್ತೀನಿ. ಇಫ್ ಇನ್ ಕೇಸ್ ನಿಮ್ಗೆ ಬರಲ್ಲ ಅಂದರೆ ಫಸ್ಟ್ ಆ ವಾರ್ಮಪ್ಪನ್ನು ಕ್ಲೀನಾಗಿ ಮಾಡ್ಕೊಳ್ಳಿ, ಆ ಸ್ಟ್ರೆಚಿಂಗನ್ನು ಕ್ಲೀನಾಗಿ ಮಾಡ್ಕೊಳ್ಳಿ. ಅದಾದಮೇಲೆ ನೀವು ಎಲ್ ಸಿಟ್ಟನ್ನು ಟ್ರೈ ಮಾಡ್ಬೋದು. ಸೊ ಎಸ್, ಇದು ನಮ್ಮ ಫಸ್ಟ್ ಸ್ಟ್ರೆಚ್. ನಿಮ್ಮ ಕಾಲುಗಳನ್ನ ಫೋಲ್ಡ್ ಮಾಡಿ ಆ್ಯಂಡ್ ದೆನ್ ಬೆಂಡ್ ಡೌನ್ ಆ್ಯಂಡ್ ಟ್ರೈ ನಿಮಗೆ ಕೆಳಗಡೆ ಟಚ್ ಮಾಡೋಕ್ಕೆ ಬರಬೇಕು. ಇಫ್ ಇನ್ ಕೇಸ್ ಬರ್ತಾ ಇಲ್ಲ ಅಂದರೆ ಈ ಸ್ಟ್ರೆಚನ್ನು ಪ್ರಾಕ್ಟೀಸ್ ಮಾಡಿ ಫಾರ್ ಎಲ್ ಸಿಟ್. ಸೊ ನಿಮ್ಮ ಸ್ಟ್ರೆಚಿಂಗ್ ಎಷ್ಟು ಚೆನ್ನಾಗಿದೆಯೋ ಅಷ್ಟು ಒಳ್ಳೆಯದು. ಇದನ್ನು ಅಪ್ರಾಕ್ಸ್ 30 to 40 ಸೆಕೆಂಡ್ಸ್ ಹೋಲ್ಡ್ ಮಾಡಿ. ಸೇಮ್ ಅದೇ ಥರ ಬೇರೆ ಕಾಲಿಂದ ಕೂಡ ಮಾಡಿ, ಇನ್ನೊಂದು ಕಾಲಿಂದ. ಇದನ್ನು ಕೂಡ ನೀವು 30 to 40 ಸೆಕೆಂಡ್ಸ್ ಮಾಡಿ. ಸೊ ನಿಮ್ಮ ನೆಕ್ಸ್ಟ್ ಸ್ಟ್ರೆಚಿಂಗ್ ಏನಿಲ್ಲ, ಬ್ಯಾಕ್ ಸ್ಟ್ರೇಟ್ ಆಗಿ ಇಟ್ಕೊಳ್ಳಿ, ಕಾಲು ಮುಂದೆ ಇರಲಿ ಆ್ಯಂಡ್ ಗೋ. ಈಗ ಯಾರಿಗೆ ಫುಲ್ ಕೆಳಗಡೆ ಹೋಗ್ಬೇಕು, ಇನ್ ಕೇಸ್ ಯಾರಿಗೆ ಮಾಡ್ಲಿಕ್ಕೆ ಆಗ್ತಿಲ್ವೋ, ಫಾರ್ವರ್ಡ್ ಬೆಂಡ್ ಮಾಡ್ಲಿಕ್ಕೆ ಆಗ್ತಿರೋ ರಿಸ್ಟ್ ಬೆಂಡ್ ಮಾಡಿ ಆ್ಯಂಡ್ ನಿಮ್ಮ ಕಾಲನ್ನು ಗ್ರ್ಯಾಬ್ ಮಾಡ್ಕೊಳ್ಳಿ. ಆ್ಯಂಡ್ ಸ್ಲೋಲಿ ಗ್ರ್ಯಾಬ್ ಮಾಡ್ತಾ ಮುಂದೆ ಹೋಗಿ ಆ್ಯಂಡ್ ಬ್ರೀದಿಂಗ್. ನೀವು ಒಳಗಡೆ ಬ್ರೀತ್ ಮಾಡಿ. ವೆನ್ ಯು ಆರ್ ಬ್ರೀದಿಂಗ್ ಔಟ್ ಅಂದರೆ ನೀವು ಬ್ರೀದ್ ಔಟ್ ಮಾಡಬೇಕಾದ್ರೆ, ಉಸಿರನ್ನು ಹೊರಗಡೆ ಬಿಡಬೇಕಾದ್ರೆ ನಿಮ್ಮ ಬಾಡಿಯನ್ನು ಸ್ವಲ್ಪ ಮುಂದೆ ಪುಷ್ ಮಾಡಿ. ಇದು ಸ್ವಲ್ಪ ನಿಮಗೆ ಸುಲಭ ಆಗುತ್ತೆ ಮಾಡೋಕ್ಕೆ. ಸೊ ಲೈಕ್ ಇದನ್ನ ಕೂಡ ನೀವು 30 ಸೆಕೆಂಡ್ಸ್ ಅಂತ 4 ಸೆಟ್ ಪ್ರಾಕ್ಟೀಸ್ ಮಾಡಿ. ಇನ್ ಕೇಸ್ ನಿಮ್ಮ ಸ್ಟ್ರೆಚಿಂಗ್ ಚೆನ್ನಾಗಿಲ್ಲ ಅಂದರೆ ನಿಮ್ಮ ಎಲ್ ಸಿಟ್ ಹೋಲ್ಡ್ ಚೆನ್ನಾಗಿಲ್ಲ. ಸೊ ಎಸ್ ಫ್ರೆಂಡ್ಸ್, ಈಗ ನಮ್ಮ ಎಲ್ ಸಿಟ್ಟಿನ ಪ್ರೋಗ್ರೆಷನ್ಸ್ಗಳನ್ನ ನೋಡುವ. ಎಲ್ಲಕ್ಕಿಂತ ಫಸ್ಟ್ ನಾವು ಮಾಡೋದು ಎಲ್ ಸಿಟ್ ಟಕ್ ಹೋಲ್ಡ್. ಅದನ್ನ ಯಾವ ಥರ ಮಾಡೋದು ಅಂತ ನೋಡುವ. ಅದನ್ನು ಮಾಡಬೇಕಾದ್ರೆ ಸರ್ಫೇಸ್ ಸ್ವಲ್ಪ ಎಲಿವೇಟೆಡ್ ತೊಗೊಳ್ಳಿ. 2 ಚೇರ್ ಇದ್ರೂ ಪರವಾಗಿಲ್ಲ, 2 ಚೇರ್ ಮೇಲೆ ನೀವು ಕೈ ಇಟ್ಕೋಬೋದು, 2 ಬೆಂಚ್ ಇದ್ರೂ ಪರವಾಗಿಲ್ಲ. ಅಥವಾ ನಿಮ್ಮ ಮನೆಯಲ್ಲಿ ಸೋಫಾಗಳಿದ್ರೆ ಸೋಫಾಗಳು, ಎರಡು ಸೋಫಾಗಳ ಮಧ್ಯೆ ಕೂಡ ನೀವು ಇದನ್ನು ಮಾಡ್ಬೋದು. ನನ್ನ ಹತ್ರ ಬಾರಿ ಇದೆ, ನಾನು ಬಾರಿ ಯೂಸ್ ಮಾಡ್ತಾ ಇದ್ದೀನಿ. ಸೊ ಎಸ್, ಇಲ್ಲಿಂದ ನೀವು ಫಸ್ಟ್ ಮೇಲೆ ಹೋಗಿ ಇದನ್ನು ಹೋಲ್ಡ್ ಮಾಡೋದು ಕಲೀರಿ ಫಸ್ಟ್. ಒನ್ಸ್ ನಿಮ್ಗೆ ಇದು ಬಂತು ಅಂದರೆ ದೆನ್ ನಿಮ್ಮ 2 ಕಾಲನ್ನು ಟಕ್ ಮಾಡಿ. ಓಕೆ, ಇದನ್ನು ಅಪ್ರಾಕ್ಸ್ ನಿಮಗೆ 30 to 40 ಸೆಕೆಂಡ್ಸ್ ಹೋಲ್ಡ್ ಮಾಡಬೇಕು. 3 ರಿಂದ 4 ಸೆಟ್ ಮಾಡೋಕ್ಕೆ ಕಲಿಬೇಕು. ಸೊ ಇದು ನಿಮ್ಮ ಎಲ್ ಸಿಟ್ಟಿನ ಫಸ್ಟ್ ಪ್ರೋಗ್ರೆಷನ್. ಸೊ ಎಸ್, ನಿಮ್ಮ ಸೆಕೆಂಡ್ ಪ್ರೋಗ್ರೆಷನ್ ಎಲ್ ಸಿಟ್ ಕಿಕ್ಸ್. ಅದನ್ನು ಯಾವ ಥರ ಮಾಡೋದು ಅಂತ ನೋಡಿ. ಲೆಗ್ ರೇಸ್ ಅಂತ ಕೂಡ ಇದನ್ನು ಕರಿಬೋದು, ಬಟ್ ನಾನು ಕಿಕ್ಸ್ ಅಂತ ಕರಿತಾ ಇದ್ದೀನಿ. ಸೇಮ್ ಅದೇ ಹೈಟ್ ತೊಗೊಳ್ಳಿ, ಏನು ಯೂಸ್ ಮಾಡೋಕ್ಕೆ ಹೇಳಿದ್ದು ಫಸ್ಟ್ ವರ್ಕೌಟಲ್ಲಿ ಅದನ್ನೇ ಯೂಸ್ ಮಾಡಿ. ಸೊ ಗೋ ಅಪ್ ಆ್ಯಂಡ್ ದೆನ್ ಕಿಕ್ 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 ಕಿಕ್. ಸೊ ಪ್ರತಿಯೊಂದು ಸೆಟ್ಟಲ್ಲೂ ಕೂಡ ಅಟ್ಲೀಸ್ಟ್ 10 ಕಿಕ್ಸ್ ಮಾಡಿ, 3 ರಿಂದ 4 ಕಿಕ್ಸ್ ಮಾಡಿ. ನಮ್ಮ ಥರ್ಡ್ ಪ್ರೋಗ್ರೆಷನ್ ಆಲ್ಟರ್ನೇಟ್ ಸಿಂಗಲ್ ಲೆಗ್ ಎಲ್ ಸಿಟ್ ಹೋಲ್ಡ್.
ಅದನ್ನು ಯಾವ ಥರ ಮಾಡೋದು ಅಂತ ನೋಡಿ. ಸೊ ನಾವಿಲ್ಲಿಂದ ಪುಷ್ ಮೇಲೆ ನಮ್ಮ ಫಸ್ಟ್ ಪ್ರೋಗ್ರೆಷನ್ ಹೋಲ್ಡ್ ಆ್ಯಂಡ್ ದೆನ್ ಸಿಂಗಲ್ ಲೆಗ್ ಹೋಲ್ಡ್, ವಾಪಸ್ ವಾಪಸ್ ವಾಪಸ್. ಪ್ರತಿಯೊಂದು ಕಾಲಲ್ಲೂ ಕೂಡ ಮಿನಿಮಮ್ 5 ಸೆಕೆಂಡ್ಸ್ ಹೋಲ್ಡ್ ಮಾಡಿ ಪ್ರತಿಯೊಂದು ಕಾಲನ್ನು ಕೂಡ. ಇದನ್ನು ಕೂಡ ನೀವು ಮಲ್ಟಿಪಲ್ ರಿಪಿಟೇಷನ್ಸ್ ಮಾಡಿ ನಿಮಗೆ ಈ ವರ್ಕೌಟ್ ಸುಲಭ ಆಗುವವರೆಗೂ. ಮೈಂಡೆಡ್ ನಿಮ್ಮ ಕೋರನ್ನು ಯಾವತ್ತೂ ಯೂಸ್ ಮಾಡ್ತಾ ಇರಿ. ಕೋರನ್ನು ಫ್ಲೆಕ್ಸ್ ಮಾಡಿ ಟೈಟಾಗಿ ಇಟ್ಕೊಳ್ಳಿ, ಕೋರ್ ಲೂಸ್ ಬಿಡಬೇಡಿ. ನಮ್ಮ ನೆಕ್ಸ್ಟ್ ಪ್ರೋಗ್ರೆಷನ್ ಎಲ್ ಸಿಟ್ ವಾಕ್. ಯಾವ ಥರ ಮಾಡೋದಂತ ನೋಡಿ. ಸೊ ನಾವು ನಾರ್ಮಲ್ ಆಗಿ ಪಾಯಿಂಟ್ ಕಾಲನ್ನು ಪಾಯಿಂಟ್ ಮಾಡಿ ಬ್ಯಾಟನ್ನು ಸ್ಟ್ರೇಟಾಗಿ ಇಟ್ಕೊಡಿ. ಇಲ್ಲಿಂದ ನೀವು ಇದನ್ನು 1 2 3 4 5 6 ಆರಾಮಾಗಿ ನಿಮ್ಮ ಹಿಪ್ಪಿಂದನೇ ಎತ್ತಬೇಕು, ನಿಮ್ಮ ಕೋರಿಂದನೇ ಎತ್ತಿ ಬಾಡಿಯನ್ನು ಹಾಗೆ ಮುಂದೆ ಇಡಿ. ಇಫ್ ಇನ್ ಕೇಸ್ ನಿಮಗೆ ಇದನ್ನ ಕ್ಲೀನಾಗಿ ಮಾಡಕ್ಕೆ ಬಂತು ಅಂದರೆ ನೀವು ಕಾಲುಗಳನ್ನ ಕೂಡ ಎತ್ತಿ ಇದೇ ವರ್ಕೌಟ್ ಮಾಡ್ಬೋದು. ಯಾವ ಥರ ಮಾಡೋದು ಅಂತ ನೋಡಿ. ಸೊ ಎಲ್ ಸಿಟ್ ಕಾಲ ಮೇಲೆ ಇಲ್ಲಿಂದ ಸೊ ಇದು ನಿಮ್ಮ ನೆಕ್ಸ್ಟ್ ಪ್ರೋಗ್ರೆಷನ್. ಈಗ ಇದನ್ನ ಸುಮಾರು ಜಾಸ್ತಿ ಪ್ರಾಕ್ಟೀಸ್ ಮಾಡಿ ಒಂದೇ ದಿನಕ್ಕೆ ಇದು ಬರಲ್ಲ, ಬಿಕಾಸ್ ಇದರಲ್ಲಿ ತುಂಬಾ ಸ್ಟ್ರೆಂತ್ ಬೇಕಾಗುತ್ತೆ ಎಲ್ ಸಿಟ್ ಮಾಡೋಕ್ಕೆ. ಸೊ ಎಲ್ಲ ಪ್ರೋಗ್ರೆಷನ್ಸ್ ಮಾಡಿದ್ಮೇಲೆ ನಿಮ್ಮ ಫೈನಲ್ ಎಲ್ ಸಿಟ್ ಯಾವ ಥರ ಕಾಣುತ್ತೆ ಅಂತ ನೋಡಿ. ಆನ್ ದ ಗ್ರೌಂಡ್ ತೋರಿಸ್ತೀನಿ, ಸೇಮ್ ನಿಮಗೆ ಪ್ಯಾರಲ್ ಬಾರ್ಸ್ ಮೇಲೆ ಕೂಡ ತೋರಿಸ್ತೀನಿ. ಕೈ ಸೈಡ್ಗೆ ನಾರ್ಮಲ್, ಕಾಲು ಮೇಲೆ, ಆ್ಯಂಡ್ ದೆನ್ ಸ್ಲೋಲಿ ಬಾಡಿ ಲಿಫ್ಟ್ ಮಾಡಿ. Margano. Leg up and then slowly up and hold. So yes friends, ಇದು ನಮ್ಮ ಎಲ್ ಸಿಟ್ ವಿಡಿಯೋ. ಇಫ್ ಇನ್ ಕೇಸ್ ನಿಮಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಆ ಥಮ್ಸ್ ಅಪ್ ಲೈಕನ್ನು ಬಟನನ್ನು ಕ್ಲಿಕ್ ಮಾಡಿ. ಹಾಗೆ ಇಫ್ ಇನ್ ಕೇಸ್ ನಿಮಗೆ ಇನ್ನು ಮುಂದೆ ಯಾವುದಾದ್ರೂ ವರ್ಕೌಟ್ಸ್ ಬಗ್ಗೆ ಟ್ಯೂಟೋರಿಯಲ್ಸ್ ಬೇಕಿತ್ತು ಅಲ್ಲ, ಏನೇ ಇನ್ಫಾರ್ಮೇಷನ್ಸ್ ಬೇಕಿದ್ರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ, ಅಥವಾ ನನಗೆ ಡೈರೆಕ್ಟಾಗಿ ನೀವು ಇನ್ಸ್ಟಾಗ್ರಾಮಲ್ಲಿ ಪಿಂಗ್ ಮಾಡಬಹುದು. ನಾನು ಡೆಫಿನೆಟ್ಲಿ ರಿಪ್ಲೈ ಮಾಡ್ತೀನಿ. ಹಾಗೆ ವಿಡಿಯೋನ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡಿ, ಅದರಿಂದ ನನಗೆ ತುಂಬಾ ಹೆಲ್ಪ್ ಆಗುತ್ತೆ. ನಾನು ಇನ್ನೂ ವೀಡಿಯೋಸ್ ತೊಗೊಂಡ್ಬರುತ್ತೆ, ನನಗೆ ಸುಮಾರು ಹುಮ್ಮಸ್ ಬರುತ್ತೆ. ಸೊ ಎಸ್, ಮತ್ತೆ ಸಿಗೋಣ ನೆಕ್ಸ್ಟ್ ವೀಕ್, ಸೇಮ್ ಟೈಮ್ ಸೇಮ್ ಡೇ ಆಫ್ ದ ವೀಕ್. ನಮಸ್ತೆ.